ಏನಂತ ನಂಬ್ತಾರೆ? ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಸಾಯ್ತಾ ಇದೆಯಲ್ಲ ಅದು ಬದುಕ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಬದುಕ್ತದೆ ಅಂತ ನಂಬ್ತಾನೆ ಶತಾಧಿಪತಿ. ಆ ನಂಬಿಕೆಯನ್ನ ದೇವರು ನೋಡ್ತಾರೆ. ನಿನ್ನ ಬಾಯಿ ಮಾತನ್ನ ದೇವ್ರು ನೋಡೋದಿಲ್ಲ, ನಿನ್ನ ಹೃದಯದ ನಂಬಿಕೆಯನ್ನ ದೇವ್ರು ನೋಡ್ತಾರೆ. ಆ ಶತಾಧಿಪತಿಗೆ ಒಂದು ನಂಬಿಕೆ ಇತ್ತು. ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಆ ಮಾತಿನಿಂದ ನನ್ನ ಆಳು ಗುಣವಾಗ್ತದೆ, ಅವ್ನು ಸಾಯೋದಿಲ್ಲ, ಅವನ ಕಡೆಯಿಂದ ನಾವು ಮತ್ತೆ ಕೆಲಸ ತಗೊಳ್ತೇವೆ. ಆಮೇಲೆ ಬದುಕಿದ್ದಾರೆ. ಹಲ್ಲೆಲೂಯಾ. ಏನಂತ ಬರ್ದಿದೆ? ಯೇಸು ಸ್ವಾಮಿ ಏನ್ ಹೇಳಿದ್ರು? ನಿನ್ನ ನಂಬಿಕೆಯಂತೆ ನಿನಗಾಗ್ಲಿ, ಹೋಗು. ಆಮೇಲೆ ಆವಾಗ ಆ ವ್ಯಕ್ತಿ ಬದುಕ್ತಾನೆ. ಆಮೇಲೆ ಇನ್ನೊಂದು ವಾಕ್ಯ ಓದೋಣ, 9:29 ಮತ್ತಾಯ. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ಆಗ ಅವರಿಗೆ ಕಣ್ಣು ಬಂದವು. ಮತ್ತು ಯೇಸು ಅವರಿಗೆ, ಇದು ಯಾರಿಗೂ ತಿಳಿಯಬಾರದು, ನೋಡಿರಿ ಎಂದು ಖಂಡಿತವಾಗಿ ಹೇಳಿದರು. ಇಬ್ಬರು ಕುರುಡರು ಯೇಸು ಸ್ವಾಮಿ ಕಡೆ ಬಂದಿದ್ದಾರೆ. ಸ್ವಾಮಿ ನಮ್ಗೆ ಕಣ್ಣು ಬೇಕು ಅಂತ ಕೇಳ್ತಾರೆ. ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಕಣ್ಣುಗಳನ್ನು ಮುಟ್ಟುತ್ತಾರೆ. ನೀವು ನಂಬಿದಂತೆ ನಿಮಗೆ. ಅವ್ರು ಏನಂತ ಕೇಳಿದ್ದಾರೆ? ಏನಂತ ನಂಬಿದ್ದಾರೆ? ಯೇಸು ನನ್ನನ್ನ ಮುಟ್ಟಿದರೆ, ನಮ್ಮ ಕಣ್ಣನ್ನು ಮುಟ್ಟಿದರೆ ನಮ್ಮ ಕಣ್ಣು ಕಾಣಿಸ್ತದೆ, ಕುರುಡುತನ ಹೋಗ್ತದೆ, ನಾವು ನೋಡ್ತೇವೆ ಎಂಬುದಾಗಿ ನಂಬಿದ್ದಾರೆ. ಹಲ್ಲೆಲೂಯಾ. ಆಗ ಯೇಸು ಸ್ವಾಮಿ ಮುಟ್ತಾರೆ, ನೀವು ನಂಬಿದಂತೆ ನಿಮಗೆ ಕಣ್ಣು ಕಾಣಲಿ. ಹಲ್ಲೆಲೂಯಾ. ಹೆಂಗ್ ಕಣ್ಣು ಕಾಣ್ಬೇಕಂದ್ರೆ, ನೀವು ನಂಬಿದಂತೆ ನಿಮಗೆ ಕಣ್ಣು ಕಾಣ. ಅವ್ರು ಏನ್ ನಂಬಿದ್ದಾರೆ? ನನ್ನ ದೃಷ್ಟಿ ಸರಿ ಹೋಗ್ತದೆ. ಆಮೇಲೆ ಹಲ್ಲೆಲೂಯಾ. ಕಣ್ಣು ಬರ್ತದಂತ ನಂಬಿದ್ರು, ಕಣ್ಣು ಬರ್ತದೆ. ಇನ್ನೊಂದು ವಾಕ್ಯ ಓದೋಣ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 34ನೇ ವಾಕ್ಯ. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದರು. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ರಕ್ತ ಕುಸುಮ ರೋಗಿ, 12 ವರ್ಷ ರಕ್ತ ಹರಿದಿದೆ, ನಡೆಯೋದಕ್ಕಾಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾಳೆ. ಅದ್ರ ಮಧ್ಯದಲ್ಲಿಯೂ ಬಂದು ಏನ್ ಮಾಡ್ತಾ ಇದ್ದಾಳೆ? ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ತಾಳೆ. ಯೇಸು ತಿರುಗಿ ನಿಂತ್ಕೊಳ್ತಾರೆ. ಯಾಯೀರನ ಮನೆಗೆ ಹೋಗ್ತಿರುವಂತ ಯೇಸು ರಕ್ತ ಕುಸುಮ ರೋಗಿ ಕಡೆಗೆ ತಿರುಗಿ ನಿಂತ್ಕೊಳ್ಳುವಂಗೆ ಮಾಡ್ತಾರೆ. ಯಾಕೆ? ನಂಬಿಕೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಯೀರನ ಮಗಳನ್ನ ಸ್ವಸ್ಥ ಮಾಡೋದಕ್ಕಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಈ ಸ್ತ್ರೀ ಬಂದು ಯೇಸುವಿನ ಉಡುಪಿನ ಗೊಂಡೆಯನ್ನು ನಂಬಿಕೆಯಿಂದ ಮುಟ್ತಾ ಇದ್ದಾರೆ. 12 ವರ್ಷಗಳ ಕಾಲ ಈಕೆ ವೈದ್ಯರಿಂದ ಬಹಳ ಕಷ್ಟಗಳನ್ನ ಅನುಭವಿಸಿದ್ರು ಅಂತ ಸತ್ಯದಲ್ಲಿ ಬರೆದಿದೆ. ಈಕೆಯ ನಂಬಿಕೆ ಏನಂದ್ರೆ, ನಾನು ಯೇಸುವನ್ನ ಮುಟ್ಟಿದ್ರೆ ಸಾಕು, ನನಗೆ ಆರೋಗ್ಯ ಸಿಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗ ಮುಟ್ಟಿದ ತಕ್ಷಣ ಯೇಸು ಸ್ವಾಮಿ ಮುಂದೆ ಹೋಗ್ತಾ ಇರುವಂತ ಯೇಸು ಸ್ವಾಮಿ ತಿರುಗಿ ನಿಂತ್ಕೊಳ್ತಾರೆ. ಯಪ್ಪ, ಯಾರಿದು ಅಂತ ತಿರುಗಿ ನಿಂತ್ಕೊಂಡು ನೋಡ್ತಾರೆ, ಯಾರು ನನ್ನನ್ನು ಮುಟ್ಟಿದ್ರು ಅಂತ. ಶಿಷ್ಯರು ಹೇಳ್ತಾರೆ, ಏನಂತ? ಸ್ವಾಮಿ, ನೀನ್ ಏನಪ್ಪ ಮಾತಾಡೋ ಮಾತು ಎಂತದಿದ್ರು? ನೀನ್ ಓದ್ತಾ ಇರ್ಬೇಕಂದ್ರೆ ಒಬ್ಬರೇ ಇರ್ತಾರ, 100 ಜನ 1000 ಜನ ಬರ್ತಾರೆ, ನೂಗ್ತಾರೆ, ನಿನ್ನ ಮುಟ್ಟಬೇಕಂತಾನೆ ಬರ್ತಾರೆ, ಎಲ್ಲರೂ ನುಗ್ಗಂತ ಹೋಗ್ತಾ ಇದ್ದಾರೆ. ಯಾರ ಮುಟ್ಟಿರ್ತಾರೆ, ನಾವು ಮುಟ್ಟಿದ್ದೇವೆ, ಏನಾಯ್ತು ಈಗ, ಯಾರು ಮುಟ್ಟಿದ್ರು ಅಂತ ಕೇಳಿದ್ರೆ ಏನ್ ಹೇಳೋಣ? ಶಿಷ್ಯರು ಯೇಸು ಸ್ವಾಮಿ ಉತ್ತರ ಕೊಡ್ತಾರೆ. ಅವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಇಲ್ಲ ಇಲ್ಲ ಇಲ್ಲ, ನನ್ನನ್ನು ಯಾರೋ ಒಬ್ರು ಮುಟ್ಟಿದ್ರು. ಆ ನಂಬಿಕೆಯಿಂದ ಅವ್ರು ಮುಟ್ಟಿದಂತ ಮುಟ್ಟುವಿಕೆಗೆ ನನ್ನಿಂದ ಶಕ್ತಿ ಹೊರಟು ಹೋಯ್ತು. ಹಲ್ಲೆಲೂಯಾ. ದೇವರ ಶಕ್ತಿ, ಯೇಸು ಸ್ವಾಮಿಯಲ್ಲಿದ್ದಂತ ಶಕ್ತಿ ಆ ರಕ್ತ ಕುಸುಮ ರೋಗಿಗೆ ಹೋದ ತಕ್ಷಣ ಯೇಸು ಗೊತ್ತಾಗ್ತದೆ, ನಂಬಿಕೆಯಿಂದ ಯಾರು ನನ್ನನ್ನು ಮುಟ್ಟಿದ್ದಾರೆ, ಅವ್ರಿಗೆ ಆರೋಗ್ಯ ಸಿಕ್ಕಿದೆ ಎಂಬುದಾಗಿ.